ನಮಸ್ಕಾರ. ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಇದು ರಾಜ್ಯ ಕಾಂಗ್ರೆಸ್ನ ಬಹುದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್. ದೆಹಲಿಯಲ್ಲಿರುವಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ರು. ಸಿದ್ದರಾಮಯ್ಯ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ರು. ಇದು ರಾಜ್ಯ ರಾಜಕಾರಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಅದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತು. ಹೈಕಮಾಂಡ್ ಒತ್ತಡಕ್ಕೆ ಸಿದ್ದರಾಮಯ್ಯನವರು ಮಣಿದ್ರ. ಕೊನೆಗೂ ಡಿ ಕೆ ಶಿ ಸಿಎಂ ಕನಸು ನನ್ಸಾಗುತ್ತಾ? ಪ್ರಿಯಾಂಕಾ ಗಾಂಧಿ ವಕಾಲತ್ತು ಸಕ್ಸಸ್ ಆಯ್ತಾ? ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದ್ರ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ ಸಹೋದರಿ ಸಂಧಾನ ಸಕ್ಸಸ್ ಆಯ್ತಾ? ಇಲ್ಲಿ ಸಹೋದರಿ ಮಾತಿಗೆ ಮೆತ್ತಗಾದ್ರ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಿದ್ರ ರಾಹುಲ್ ಗಾಂಧಿ. ಡಿಕೆಶಿಗೆ ಅವಕಾಶ ಕಲ್ಪಿಸಲು ಸಿದ್ದುಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತು. ಪವರ್ ಶೇರಿಂಗ್ ವಿಚಾರದಲ್ಲಿ ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಗೆದ್ದು ಬೀಗಿದಂತೆ ಕಾಣಿಸ್ತಾ ಇದೆ. ಸದ್ಯದ ಬೆಳವಣಿಗೆ ನೋಡಿದ್ರೆ, ದೆಹಲಿಯಲ್ಲಿನ ಬೆಳವಣಿಗೆಯನ್ನು ನೋಡಿದ್ರೆ, ಹೈಕಮಾಂಡ್ ಸಿದ್ದರಾಮಯ್ಯನವರ ಮನ ಓಲೈಕೆ ಮಾಡಿದಂತಿದೆ. ಈಗಾಗಲೇ 3 ವರ್ಷ ನೀವು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೀರಿ, ಇನ್ನು 2 ವರ್ಷ ಇದೆ, ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡಿ ಅಂತ ಹೇಳಿರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ಒಂದ್ ಕಡೆ ಇದರ ಹಿಂದೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿಯವರ ಸಹೋದರಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿಗೆ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸುವ ಮೂಲಕ ರಾಹುಲ್ ಗಾಂಧಿಯವರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ನಿಷ್ಠಾವಂತ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ. ಅವ್ರಿಗೂ ಕೂಡ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿದ್ರೆ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ರಾಹುಲ್ ಗಾಂಧಿಯವರ ಬಳಿ ಮನವಿ ಮಾಡಿಕೊಂಡಿರುವಂತಹ ಸಾಧ್ಯತೆಗಳೇ ಈಗ ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿಯವರ ಮಾತಿಗೆ ಮೆತ್ತಗಾದ್ರ ರಾಹುಲ್ ಗಾಂಧಿ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ತನ್ನ ಒಲವನ್ನು ವ್ಯಕ್ತಪಡಿಸಿದ್ದು ಸಿದ್ದರಾಮಯ್ಯ ಅವರಿಗೆ ಈ ವೇಳೆ ಮನ ಓಲೈಕೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದರ ಹಿಂದೆ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರ ಒಂದು ಮನ ಓಲೈಕೆಯ ವಿಚಾರವೇ ಸಿದ್ದರಾಮಯ್ಯನವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಸಕ್ಸಸ್ ಆಗಲಿಕ್ಕೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೇಳಿ ಕೇಳಿ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯನವ್ರನ್ನ ಬದಲಿಸೋದು ಮೇಲ್ನೋಟಕ್ಕೆ ಇಚ್ಛೆ ಇರಲಿಲ್ಲ ಅಥವಾ ಇಷ್ಟ ಇರಲಿಲ್ಲ. ಅಹಿಂದ ವರ್ಗದ ಪ್ರಮುಖ ನಾಯಕರಲ್ಲಿ ಸಿದ್ದರಾಮಯ್ಯ ಪ್ರಮುಖರು. ಹಾಗಾಗಿ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಯಾಕೆಂದ್ರೆ ಒಬ್ಬ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವರು ದೇಶದ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನ ಅಧಿಕಾರದ ಗದ್ದುಗೆಯಲ್ಲಿದೆ. ಅಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳ ನಾವು ಗಮನಿಸೋದಾದ್ರೆ, ಜಾತಿಯ ವಿಚಾರದಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದಿಂದ ಬಂದಿರೋದ್ರಿಂದಾಗಿ ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ. ಬೇರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ ಓಲೈಕೆ ಮಾಡಿದ್ರೆ ಅಥವಾ ಹೋಲಿಸಿದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅತಿ ಹಿಂದುಳಿದ ವರ್ಗದಿಂದ ಬಂದು ಮುಖ್ಯಮಂತ್ರಿ ಆದಂಥವರು ಅನ್ನುವಂಥ ಒಂದು ಹೆಗ್ಗಳಿಕೆ ಇದೆ. ಹಾಗಾಗಿ ಸಹಜವಾಗಿಯೇ 3ನೇ ಅತಿ ದೊಡ್ಡ ಸಮುದಾಯವನ್ನು ಹೊಂದಿರುವಂತಹ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನೋವಾಗುತ್ತೆ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಅಹಿಂದ ವರ್ಗದ ನಾಯಕನಾಗಿ ಬಿಂಬಿತವಾಗಿರುವಂತಹ ಸಿದ್ದರಾಮಯ್ಯನವರು ಕೆಳಗಿಳಿದು ಬಿಟ್ರೆ ಅದು ಸಹಜವಾಗಿಯೇ ಅಹಿಂದ ವರ್ಗದ ಅಸಮಾಧಾನ ಕಾರಣ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂಥದ್ದು ರಾಹುಲ್ ಗಾಂಧಿಯವರ ಇದುವರೆಗಿನ ಇರಾದೆ ಆಗಿತ್ತು ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ನಿನ್ನೆ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ತುರ್ತಾಗಿ ಬರುವಂತೆ ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ದೆಹಲಿಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಕುತೂಹಲ ಇತ್ತು. ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಪವರ್ ಶೇರಿಂಗ್ ವಿಚಾರ ಏನಾದರೂ ಚರ್ಚೆ ಆಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟು ದಿನ ಸುಮಾರು 6 ತಿಂಗಳವರೆಗೂ ಕೂಡ ಹೈಕಮಾಂಡ್ ನಾಯಕರು ಸುಮ್ಮನೆ ಇದ್ರು. ಈ ಪವರ್ ಶೇರಿಂಗ್ ವಿಚಾರ ಇರಬಹುದು ಅಥವಾ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಟಿ ಬಿಚ್ಚಿರಲಿಲ್ಲ. ಕಾರಣ ಅಂತಂದ್ರೆ ಪಂಚಕದನ ಅಥವಾ ಪಂಚ ರಾಜ್ಯಗಳ ಚುನಾವಣೆ ಇತ್ತು. ಅದಾದ ಬಳಿಕ ಕೇರಳದ ಮುಖ್ಯಮಂತ್ರಿ ಗದ್ದುಗೆಯ ವಿಚಾರದಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆದೋರಿದ್ರಿಂದ ಅತ್ತ ಗಮನ ಹರಿಸ್ತಾ ಇದ್ರು. ಆದರೆ ಅದೆಲ್ಲವೂ ಕೂಡ ಮುಗಿದ ಬಳಿಕ ಅದೆಲ್ಲವೂ ಕೂಡ ಸಾವಧಾನವಾಗಿ ಮುಗಿದ ನಂತರದಲ್ಲಿ ಕರ್ನಾಟಕದತ್ತ ಗಮನ ಹರಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಪವರ್ ಶೇರಿಂಗ್ ವಿಚಾರ ಇರಬಹುದು ಅಥವಾ ನಾಯಕತ್ವ ಬದಲಾವಣೆಯ ವಿಚಾರ ಇರಬಹುದು ಅಥವಾ ಸಂಪುಟ ಪುನರ್ರಚನೆ ವಿಚಾರ ಇರಬಹುದು, ಈ ಬಗ್ಗೆ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈ ವಿಚಾರ. ಇವತ್ತು ಫುಲ್ ಸ್ಟಾಪ್ ಇಟ್ಟುಬಿಡಬಹುದು ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ರು. ಅದರಂತೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರನ್ನ ಮನವೊಲೈಕೆ ಮಾಡಿ
3 ವರ್ಷ ತಾವು CM ಆಗಿದ್ದೀರಿ. ಸೊ ಇನ್ನು 2 ವರ್ಷ DK ಶಿವಕುಮಾರ್ಗೆ CM ಸ್ಥಾನವನ್ನು ಬಿಟ್ಕೊಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇದರ ಹಿಂದೆ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಮನವೊಲೈಕೆ ಮಾಡಿ ಅದರಂತೆ ರಾಹುಲ್ ಗಾಂಧಿಯವರು ಮೆತ್ತಗಾದರು, ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಮೊದಲೆಲ್ಲ ಇಚ್ಛೆ ಪಡ್ತಿದ್ದಂಥ ರಾಹುಲ್ ಗಾಂಧಿಯವರು DK ಶಿವಕುಮಾರ್ ಅವರಿಗೆ ಸೊಪ್ಪು ಹಾಕ್ತಿರಲಿಲ್ಲ. DK ಶಿವಕುಮಾರ್ ಎಷ್ಟೇ ಮನವಿ ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಬೇಡ, ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ಅದರ ಜೊತೆಗೆ ಅಹಿಂದ ವರ್ಗದ ನಾಯಕ, ತಳಮಟ್ಟದಿಂದ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರನ್ನ ಟಚ್ ಮಾಡಿದ್ರೆ ಪಕ್ಷದ ಸಂಘಟನೆಗೆ, ಬಲವರ್ಧನೆಗೆ ಅಥವಾ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂಥ ಕಾರಣಕ್ಕೆ ರಾಹುಲ್ ಗಾಂಧಿ ಇಷ್ಟು ದಿನ ಸುಮ್ಮನೆ ಇದ್ರು. ಆದರೆ ಪ್ರಿಯಾಂಕಾ ಗಾಂಧಿಯವರು ಹೇಳಿದ ನಂತರದಲ್ಲಿ ಸ್ವಲ್ಪ ಮೆತ್ತಗಾದ್ರ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿ ನೋಡಿದಾಗ ರಾಹುಲ್ ಗಾಂಧಿಯವರ ನಡೆ ಕೂಡ ಕುತೂಹಲ ಕಡಿಮೆ ಮಾಡಿಕೊಡುತ್ತೆ. ನ್ಯೂಸ್ ಡೆಸ್ಕ್ನಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಸಾಹಿಲ್, ಇದು ಒಂದು ವೇಳೆ ದೆಹಲಿಯಲ್ಲಿ ನಡೀತಾ ಇರುವಂಥ ರಾಜ್ಯ ರಾಜಕಾರಣದ ಒಂದಷ್ಟು ವಿಚಾರಗಳು, ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ, ಇವೆಲ್ಲವೂ ನಾವು ನೋಡ್ತಾ ಹೋದ್ರೆ ಅತಿ ದೊಡ್ಡ ಸುದ್ದಿ ರಾಜ್ಯ ರಾಜಕೀಯದಲ್ಲಿ. ಪವರ್ ಶೇರಿಂಗ್ ವಿಚಾರದಲ್ಲಿ ಕೊನೆಗೂ ಕೂಡ ರಾಹುಲ್ ಗಾಂಧಿಯವರ ಒಂದು ಮನವೊಲೈಕೆಗೆ ಬಗ್ಗಿದ್ರ ಸಿದ್ದರಾಮಯ್ಯನವರು ಅಂತ ಏನ್ ನಡೆದಿರಬಹುದು ಅಂತ ಅನ್ಸುತ್ತೆ? ವಸಂತ್, ಅತ್ಯಂತ ರಣರೋಚಕ ಘಟ್ಟವನ್ನ ತಲುಪಿದೆ ಕರ್ನಾಟಕದ ರಾಜಕಾರಣದ ಮೂವ್ಮೆಂಟ್ಗಳು ಮತ್ತು ಆಗ್ತಾ ಇರತಕ್ಕಂಥ ಡೆವಲಪ್ಮೆಂಟ್ಗಳು. ಸಾಕಷ್ಟು ಬಾರಿ ದೆಹಲಿ ಭೇಟಿಗಳಾಗಿತ್ತು ಸಿದ್ದರಾಮಯ್ಯರದ್ದು, ಆದರೆ ಈ ಬಾರಿಯ ದೆಹಲಿ ಭೇಟಿ ಇದೆಯಲ್ಲ, ಅದೊಂದು ಓತಪ್ರೋತ ಚರ್ಚೆಗೆ ಕಾರಣವಾಗಿದೆ. HD ದೇವೇಗೌಡರು ಒಂದು ಮಾತನ್ನು ಹೇಳ್ತಾ ಇದ್ರು, ಕರ್ನಾಟಕದ ರಾಜಕಾರಣ ಹೆಂಗೆ ಅಂತ ಕೇಳಿದ್ರೆ ಅದೊಂದು ಗಾಜಿನ ಮನೆ ಇದ್ದ ಹಾಗಂತೆ, ಅದನ್ನು ಅತ್ಯಂತ ಸುರಕ್ಷಿತವಾಗಿಡೋದಕ್ಕೆ ಪ್ರಯತ್ನ ಪಡಬೇಕಂತೆ. ಕಾಂಗ್ರೆಸ್ ಕೂಡ ಈ ಗಾಜಿನ ಮನೆಯನ್ನ ಎಲ್ಲೂ ಕೂಡ ಡ್ಯಾಮೇಜ್ ಆಗದೆ ಸುರಕ್ಷಿತವಾಗಿಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯ, ಈ 3 ಸಮುದಾಯಗಳ ಮತಗಳು ಅತ್ಯಂತ ಭದ್ರವಾಗಿರುವ ಒಂದು ವ್ಯಕ್ತಿತ್ವ ಇದ್ರೆ ಅದು ಸಿದ್ದರಾಮಯ್ಯ ಅನ್ನೋ ಸಾಂಪ್ರದಾಯಿಕ ಮಾತಿದೆ. DK ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಏಕಮಾತ್ರ ನಾಯಕನಾಗೋದಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿತ್ವ, ಈ ತರಹದ್ದು ಒಂದು ಸಾಂಪ್ರದಾಯಿಕ ಟಾಕ್ ಇದೆ. ಸರಿ, 3 ವರ್ಷ ಸುಮ್ಮನಿದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ಅಂದ್ರೆ ಈ ಪವರ್ ಶೇರಿಂಗ್ ಇದಕ್ಕೊಂದು ತಾರ್ಕಿಕ ಉತ್ತರವನ್ನ ಕೊಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಸುದೀರ್ಘವಾದಂತಹ ಚರ್ಚೆ ಇವತ್ತು, ಅತ್ಯಂತ ವಿಶಾಲವಾದಂತಹ ಚರ್ಚೆಗಳು ದೇಶದ ರಾಜಧಾನಿಯಲ್ಲಿ ನಡೆದಿದೆ. ಇಂದಿರಾ ಭವನದಲ್ಲಿ ಇವತ್ತು ನೆತ್ತಿಯಲ್ಲಿ ಬೆವರು ಹನಿಗಳನ್ನು ಒರೆಸ್ಕೊಂಡು ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮುಂದೆ ಅತ್ಯಂತ ಪಾಲನೆಯನ್ನ ಅಂದ್ರೆ ಶಿಸ್ತು ಪಾಲನೆಯನ್ನ ಮಾಡುವ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಂತೆ, ಎಕ್ಸಲೆಂಟ್ ಲಿಸನರ್ನಂತೆ ಕೂತಿದ್ರು ಎನ್ನುವಂತಹ ಒಂದು ಉನ್ನತ ಮಾಹಿತಿಗಳು. ಜೊತೆಗೆ ಹಂಗೂ ಹಿಂಗೂ ಹೆಂಗೋ ಮಾಡಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯರನ್ನ ಕನ್ವಿನ್ಸ್ ಮಾಡ್ತಾರೆ. DK ಶಿವಕುಮಾರ್ ಕಾಂಗ್ರೆಸ್ಗೆ ಕೊಟ್ಟಂತಹ ಕೊಡುಗೆಗಳು, DK ಶಿವಕುಮಾರ್ ಕಾಂಗ್ರೆಸ್ನಲ್ಲಿದ್ದುಕೊಂಡೆ ಜಂಗಮನಾಗದೆ ತಟಸ್ಥನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂತಹ ಸ್ಯಾಕ್ರಿಫೈಸು, ಇವೆಲ್ಲವನ್ನು ವಿವರಿಸಿ ಸಿದ್ದರಾಮಯ್ಯರಿಗೆ ತಿಳಿಸಿರಬಹುದು. ಇನ್ನು ಸಿದ್ದರಾಮಯ್ಯರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಈಗಿನ MLC, ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಮಾತುಕತೆಯನ್ನು ಆಡಿರಬಹುದು. ಈ ಎಲ್ಲ ಓವರಲ್ ಆಗಿ ಸಿದ್ದರಾಮಯ್ಯರ ಆ ಹೃದಯ ಇದೆಯಲ್ಲ, ಆ ಹೃದಯವನ್ನು ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಹೈಕಮಾಂಡ್ ನಾಯಕರಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲವೂ ಕೂಡ ಚರ್ಚಿತ ವಿಚಾರ. ವಸಂತಿನ್ನು ಹೇಳಿದ ಹಾಗೆ ಒಂದು ಅಹಿಂದ ನಾಯಕನನ್ನ ಮುಟ್ಟೋದಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ವಾ, ಒಕ್ಕಲಿಗ ನಾಯಕನಿಗೆ ಸ್ಥಾನವನ್ನು ಕೊಡೋದಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ವಾ, ಈ ಅರ್ಥದಲ್ಲಿ ನಾನಾ ಮಜಲುಗಳಲ್ಲಿ ಚರ್ಚೆ ಆಗ್ತಾ ಇತ್ತು ಕರ್ನಾಟಕದಲ್ಲಿ. ಈ ಎಲ್ಲ ಚರ್ಚೆಗಳಿಗೂ ತಿಲಾಂಜಲಿ ಇಡಬೇಕು, ಈ ಎಲ್ಲ ಚರ್ಚೆಗಳಿಗೂ ಒಂದು ತಾರ್ಕಿಕ ಉತ್ತರವನ್ನು ಕೊಡಬೇಕು. ನಿಮಗೆ ಗೊತ್ತಿರಬಹುದು, ನಿನ್ನೆ ದಿನ ವಿಪಕ್ಷ ನಾಯಕ R ಅಶೋಕ್ ಹೇಳ್ತಾರೆ, DK ಶಿವಕುಮಾರ್ ನಿರಂತರವಾಗಿ ಹೇಳ್ಕೊಂಡು ಬಂದ್ರು, ಕಿತ್ಕತ್ತೀನಿ ಸ್ಥಾನವನ್ನ, ನಾನು ಪಡೀತೀನಿ, ಆದ್ರೆ ಸ್ಥಾನ ಪಡೀತಿಲ್ಲ, ಯಾವ ರೂಪದ ಕುಹಕಗಳು, ಮೂದಲಿಸುವಿಕೆ, ಹೀಗೆ ಈ ಎಲ್ಲ ವ್ಯಂಗ್ಯಗಳಿಗೂ ಕೂಡ ತಿಲಾಂಜಲಿ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಹೈಕಮಾಂಡ್ ಒಂದು ಅತ್ಯಂತ ದೃಢವಾದ, ಅತ್ಯಂತ ಪ್ರಬಲವಾದ ತೀರ್ಮಾನಕ್ಕೆ ಬರಬಹುದು ಎಂದು ಹೇಳಲಾಗ್ತಾ ಇದೆ. ವಸಂತ್, ಜೊತೆಗೇನೆ ಒಂದು ಕಡೆ ಸಂಪುಟ ಪುನರ್ರಚನೆ ವಿಚಾರ ಕೂಡ ಮುನ್ನೆಲೆಗೆ ಬರಬಹುದು, ಅದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬಹುದು. ಇಷ್ಟು ದಿನಗಳ ಕಾಲ ಚರ್ಚೆ ಆಗ್ತಾ ಇದ್ದಂಥ ವಿಚಾರ ಅನ್ನುವಂಥದ್ದಿತ್ತು. ರಾಜ್ಯಸಭಾ ಸದಸ್ಯ ಸ್ಥಾನ ಇರಬಹುದು, ಸಂಪುಟ ಪುನರ್ರಚನೆಯ ವಿಚಾರ ಇರಬಹುದು. ಸೊ ಈ ವಿಚಾರ ಕೂಡ ಏನಾದರೂ ಚರ್ಚೆ ಆಗಿರಬಹುದಾ? ಮತ್ತೆ
ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ನೋಡ್ತಾ ಹೋದ್ರೂ ಕೂಡ ಬಹುತೇಕ ಶಾಸಕರು ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಬೆನ್ನಿಗೆ ನಿಂತಿರುವಂಥದ್ದು. ಬಹುಶಃ ಸಿದ್ದರಾಮಯ್ಯನವರು ಒಂದು ವೇಳೆ ತಮ್ಮ ಸಿಎಂ ಸ್ಥಾನವನ್ನ DK ಶಿವಕುಮಾರ್ಗೆ ಬಿಟ್ಟು ಕೊಡೋದೇ ಆದ್ರೆ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ರಾಜಕೀಯ ಚರ್ಚೆಗಳು ಏನಾಗಿರಬಹುದು ಮುಂದಿನ ದಿನಗಳಲ್ಲಿ ಅಂತ. ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒಳಗೆ ಎಷ್ಟು ಬಣಗಳಿದಾವೆ? ಜನರ ಬಾಯಲ್ಲಿರುವಂತೆ ಒಂದು DK ಬಣ, ಒಂದು ಸಿದ್ದರಾಮಯ್ಯರ ಬಣ, ಮತ್ತೊಂದು ತಟಸ್ಥ ಬಣ. ಇನ್ನು ನಾಲ್ಕನೇದೇನಾದ್ರೂ ಬಣ ಇದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ. ನೋಡಿ, ನಾವು ಚರ್ಚೆಗೆ ಅಂತ ಹೇಳಿ 3 ಬಣಗಳನ್ನು ತೆಗೆದುಕೊಳ್ಳೋಣ. ಒಂದು DK ಬಣ, ಮತ್ತೊಂದು ಸಿದ್ದು ಬಣ, ಮತ್ತೊಂದು ತಟಸ್ಥ ಬಣ. ಈಗ ಕ್ಯಾಬಿನೆಟ್ ರೀಶಫಲ್ ಆಗೋದಾದ್ರೆ ಕೇವಲ DK ಅವರ ಅತ್ಯಾಪ್ತ ವಲಯದ ಒಂದಷ್ಟು ಶಾಸಕರು ಮಾತ್ರ ಆಸ್ಪರೆಂಟ್ಗಳ ಲಿಸ್ಟ್ ನಲ್ಲಿರೋದಲ್ಲ. ಅಲ್ಲಿ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದಷ್ಟು MLAಗಳು ಕೂಡ ಇದ್ದಾರೆ. ಇನ್ನು 2 ಬಣಗಳ ಸಹವಾಸ ಬೇಡ, ನಾನೊಬ್ಬ ತಟಸ್ಥ ಶಾಸಕ, ಈ ತರಹದ ವ್ಯಕ್ತಿತ್ವಗಳು ಕೂಡ ಆಸ್ಪರೆಂಟ್ ಲಿಸ್ಟ್ ನಲ್ಲಿ ಬರ್ತಾರೆ. ನಾವು ಮೊನ್ನೆಯಷ್ಟೇ ವಿಸ್ತೃತವಾಗಿ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ವಿ. 34 ತಲೆಗಳು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಬರ್ತಾರೆ ಅಂತ. ನೋಡಿ, ಪೂರ್ಣಾವಧಿ CM ಸಿದ್ದರಾಮಯ್ಯನವರೇ ಅಂತ ಇದ್ರೂ ರೀಶಫಲ್ ಆಗಬೇಕು. ಇಲ್ಲ, ಸಿದ್ದರಾಮಯ್ಯರನ್ನ ಮನವೊಲಿಸೋದ್ರಲ್ಲಿ ಹೈಕಮಾಂಡ್ ನಾಯಕರು ಯಶಸ್ಸು ಕಂಡಿದ್ದಾರೆ ಅಂತ ಇದ್ರೂ ಕೂಡ ರೀಶಫಲ್ ಆಗಬೇಕು. ಪುನರ್ರಚನೆ ಅಥವಾ ಬೈಪಾಸ್ ಸರ್ಜರಿಯಲ್ಲಿ ಯಾವುದೇ ವ್ಯತ್ಯಾಸವನ್ನ ನೀವು ಕಾಣಲಾರ್ರಿ. ಎಲ್ಲಿವರೆಗೂ ಅಂತ ಕೇಳಿದ್ರೆ, ನೋಡಿ, ಈ CM ಸ್ಥಾನದ ಜಟಾಪಟಿಯಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಮಾತನಾಡದೆ ಮೌನವಾಗಿರಬಹುದು. ಆದರೆ ರೀಶಫಲ್ ಆಗದೇ ಇದ್ರೆ ಈ ಆಸ್ಪರೆಂಟ್ಗಳ ಆವೇಶ ಇದೆಯಲ್ಲ, ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ವಸಂತ್, ಈ ರೀಶಫಲ್ ನಿಜಕ್ಕೂ ಕೂಡ CM ಸಿದ್ದರಾಮಯ್ಯನವರು ಪೂರ್ಣಾವಧಿ CM ಆಗಿರ್ತಾರೋ ಅಥವಾ ಸದ್ಯದಲ್ಲೇ DKಗೆ ಪಟ್ಟಾಭಿಷೇಕ ಆಗುತ್ತೋ, ಈ ಎಲ್ಲ ಚರ್ಚೆಗಳ ನಡುವೆ ಈ 2 ಪ್ರಕ್ರಿಯೆಗಳು ನಡೆದ್ರೂ ನಡೆಯದಲ್ಲೇ ಇದ್ರೂ ಈ ರೀಶಫಲ್ ಅನ್ನೋ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ವಸಂತ್. ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ.